ಗುಡುಗುದ್ರೆ ನೋಡ್ರಪ್ಪ ನಮ್ಮ ಗೌಡರು. ಹಾ ಗುಡು ಗುಡು ಗುಡುಗುದ್ರೆ ನೋಡ್ರಪ್ಪ ನಮ್ಮ ಗೌಡರು. ಗುಡು ಗುಡು ಗುಡುಗುದ್ರೆ ನೋಡ್ರಪ್ಪ ನಮ್ಮ ಗೌಡರು. ಗಡಗಡ ನಡುಗುತ್ತಾರೆ ಜಿಲ್ಲೆ ತುಂಬ ಎಲ್ಲ ಪಂಟರು. ಗಡಗಡ ನಡುಗುತ್ತಾರೆ ಜಿಲ್ಲೆ ತುಂಬ ಎಲ್ಲ ಪಂಟರು. ಒಂದಾನೊಂದು ಕಾಲದಲ್ಲಿ ಹತ್ತೂರಿನ ಭಾರಿ ಶ್ರೀಮಂತ ಗೌಡ. ಅವನಿಗೆ ಇಬ್ಬರು ಮುದ್ದಿನ ಮಕ್ಕಳು. ಊರಲ್ಲಿ ಅವನಿಗೊಂದು ದೊಡ್ಡ ಸ್ಥಾನಮಾನವು. ಅವನಾಡೋ ಮಾತಂದ್ರೆ ಅದೇ ವೇದ ವಾಕ್ಯವು. ಊರಲ್ಲಿ ಅವನಿಗೊಂದು ದೊಡ್ಡ ಸ್ಥಾನಮಾನವು. ಅವನಾಡೋ ಮಾತಂದ್ರೆ ಅದೇ ವೇದ ವಾಕ್ಯವು. ಅವನಿಗೆ ಒಂದು ವಸ್ತು ಮೇಲೆ ತುಂಬ ಮೋಹವು. ಹಿರಿಯರ ಕಾಲದಿಂದ ಬಂದಿತೊಂದು ದೈವವು. ಅದನ್ನು ಕಾಪಾಡೋದೊಂದೇ ಅವನ ಕೆಲಸವು. ಜಗದಲ್ಲಿ ಎಲ್ಲಕ್ಕಿಂತ ಅದೇ ಜಾಸ್ತಿ ಇಷ್ಟವು. ಅವನು ಬಿಡುತ್ತಾನೆ ಅದಕ್ಕಾಗಿ ಪ್ರಾಣವು. ಇಷ್ಟೊಂದು ಬಿಲ್ಡಪ್ ಕೊಡ್ತಾ ಇರಲ್ಲ ಏನ್ರಪ್ಪ ಅದು? ಅದುವೇ ನಮ್ಮ ಗೌಡ್ರು ಸೈಕಲ್. ಅದುವೇ ನಮ್ಮ ಗೌಡ್ರು ಸೈಕಲ್. ಅದುವೇ ನಮ್ಮ ಗೌಡ್ರು ಸೈಕಲ್. ಅದುವೇ ನಮ್ಮ ಗೌಡ್ರು ಸೈಕಲ್. ನಿರ್ಮಾಪಕರಾದ ಸವಿತಾ ಚೌಟ್ರು ತಲೆ ಕೆಡಿಸ್ಕೊಂಡು ಕುಳಿತಿರ್ಬೇಕಾದ್ರೆ ಬರ್ತಾವ್ರೆ ಹೊಸ ಹುಡುಗರು ಇವರ ಹತ್ರ ಕಥೆ ಹೇಳೋಕೆ. ಒಬ್ಬ ಹೇಳ್ತಾನೆ ಹಾರರ್ ಸಿನಿಮಾ ಈಗಿನ ಟ್ರೆಂಡ್ ಅಂತ. ಇನ್ನೊಬ್ಬ ಹೇಳ್ತಾನೆ ನಂದು ಜೋಗಿ ಥರ ತಾಯಿ ಸೆಂಟಿಮೆಂಟ್ ಕಥೆ ಕೇಳ್ರಂತ. ಒಬ್ಬ ಹೇಳ್ತಾವನೆ ದೆವ್ವದ ಕಥೆ ಟ್ರೆಂಡ್ ಅಂತ. ಇನ್ನೊಬ್ಬ ಹೇಳ್ತಾವನೆ ಸೆಂಟಿ ಕಥೆ ಕೇಳ್ರಂತ. ಮತ್ತೊಬ್ಬ ತಂದವನೆ ಮಸಾಲ ಕಥೆ ಘಮ್ ಅಂತ. ಹೇಳ್ತಾ ಬಿದ್ದವ್ರೆ ನಂದು ಡಿಫ್ರೆಂಟ್ ಅಂತ. ಆದ್ರೆ ಮೇಡಮ್ಗೆ ಯಾವ್ದು ಇಷ್ಟ ಆಗ್ತಿಲ್ಲ. ಯಾರು ಮಾಡ್ದೆ ಇರೋ ಕಥೆ ಕೇಳ್ತವ್ರಲ್ಲ. ಆಗ ಪ್ರಶಾಂತ್ ಅವರು ಸೈಕಲ್ ಕಥೆ ತಂದ್ರಲ್ಲ. ಸೈಕಲ್ ಕಥೆ ಕೇಳಿ ನಿರ್ಮಾಪಕರು ತುಂಬಾ ಖುಷಿಯಾಗಿ ಶಭಾಷ್ ಅಂದ್ರು. ಅದುವೇ ನಮ್ಮ ಗೌಡ್ರು ಸೈಕಲ್. ಅದುವೇ ನಮ್ಮ ಗೌಡ್ರು ಸೈಕಲ್. ಅದುವೇ ನಮ್ಮ ಗೌಡ್ರು ಸೈಕಲ್. ಅದುವೇ ನಮ್ಮ ಗೌಡ್ರು ಸೈಕಲ್. ಕನ್ನಡ ಚಿತ್ರರಂಗದಲ್ಲಿ ಗೌಡ್ರು ಸೈಕಲ್ ಅನ್ನೋ ಸಿನಿಮಾ ಬರ್ತಾ ಇದೆ ಕೇಳ್ರಿಲ್ಲಿ. ಆಕ್ಷನ್ನು, ಸೆಂಟಿಮೆಂಟು, ಲವ್, ಕಾಮಿಡಿ ಎಲ್ಲಾನು ಐತಿಲ್ಲಿ, ನಿಮಗೂನು ಗೊತ್ತಿರ್ಲಿ. ಆಕ್ಷನ್ನು, ಸೆಂಟಿಮೆಂಟು, ಲವ್, ಕಾಮಿಡಿ ಎಲ್ಲಾನು ಐತಿಲ್ಲಿ, ನಿಮಗೂನು ಗೊತ್ತಿರ್ಲಿ. ಕುತ್ಕೊಂಡು ನೋಡಬಹುದು ನಮ್ಮ ನಿಮ್ಮ ಫ್ಯಾಮಿಲಿ. ಇದಕ್ಕಿಂತ ಹೆಚ್ಚಿಗೆ ನಾನು ಏನು ಹೇಳಲಿ. ನೀವು ಇರಬಹುದು ತುಂಬಾ ಬಿಸಿ ಲೈಫಲ್ಲಿ. ಒಂದ್ಸಲ ನೋಡ್ರಪ್ಪ ಸೈಕಲ್ ಇದೆ ನಮ್ಮಲ್ಲಿ. ಸೈಕಲ್ ನೋಡ್ಬಿಟ್ರೆ ಸ್ಮೈಲು ನಿಮ್ಮ ಮುಖದಲ್ಲಿ. ಅದ್ಯಾವ್ ಸೈಕಲ್